ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ನಮಸ್ಕಾರ. ಇವತ್ತು 24 ತಾರೀಕು 24 9ನೇ ತಿಂಗಳು 2024. ಇವತ್ತು ಮಂಗಳವಾರ. ಅಂಗಾರಕ, ಕುಜ, ಮಂಗಳ ಅಂತ ಅವರು 3 ಹೆಸರು ಭಗವಂತನಿಗೆ. ಎಲ್ಲರಿಗೂ ಒಳ್ಳೇದಾಗಬೇಕು ಅಂದರೆ ಭಗವಂತನಿಗೆ ನೀವೆಲ್ಲ ಎಳ್ಳು, ಬೆಲ್ಲ, ಎಣ್ಣೆ ದೇವಸ್ಥಾನಗಳಿಗೆ ಕೊಡಬೇಕು. ಯಾಕೆಂದರೆ 12 ರಾಶಿಗೂ ಭಗವಂತ ಎಲ್ಲರಿಗೂ ಕೆಟ್ಟನಾಗಿದ್ದಾನೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಎಷ್ಟೆಲ್ಲ ಮಾಡಬೇಕು ನೀವು. ಯಾಕೆಂದರೆ ಮನುಷ್ಯನ ಕೋಪ ಬರ್ತದೆ. ಏನೋ ಆ ಟೈಮಲ್ಲಿ ಏನೋ ತಗೊಂಡೋಗಿ ಏನೋ ಮಾಡಿಬಿಡ್ತೀರ. ಅವಾಗ ಪೊಲೀಸ್ನವ್ರು ಬರೋದು, ಎಳ್ಕೊಂಡೋಗೋದು, ಕೂಡಾಕೋದು ಇವೆಲ್ಲ ಮಾಡ್ತಾರೆ. ಆ ಭಗವಂತ ಕೆಟ್ಟನಾದಾಗ ನೀವು ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಿ ಇಡಬೇಕು. ಪ್ರತಿಯೊಬ್ಬರೂ ಮುಂದ್ಗಡೆ ಹೆಜ್ಜೆ ನಾವೇನು ಇಡ್ತೀವಿ ಅದು ಧರ್ಮ, ಹಿಂದ್ಗಡೆ ಬರೋದು ಕರ್ಮ. ಎರಡೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಆದರೆ ನೀವೆಲ್ಲ ಅದನ್ನು ಪಾಲಿಸ್ಕೋಬೇಕು. ಪಾಲಿಸೋದಿಲ್ಲ, ಏನಿಲ್ಲ, ಕೋಪ ಬಂದ್ಬಿಡ್ತದೆ. ಯಾರೋ ಏನೋ ಅಂದ್ಬಿಟ್ರು, ಇಲ್ಲ ಹೆಂಡ್ತಿನೇ ಅಂತಾರೆ, ಮಕ್ಕಳೇ ಅಂತಾರೆ, ಯಾರೋ ಒಂದು ಮಾತು ಕೋಪದಲ್ಲಿ ಅಂದಾಗ ಅದನ್ನು ತಾಳ್ಮೆ ಇರಬೇಕು. 5 ಸೆಕೆಂಡು ಯೋಚನೆ ಮಾಡಬೇಕು. ನಾವು ಹೋಗೋದು ಹೆಂಗಪ್ಪ, ಬರೋದು ಹೆಂಗಪ್ಪ ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ ಅದೆಲ್ಲ ಭಗವಂತ ಅವಾಗ ಸೊರೈತದೆ. ನೀವು ಯಾವುದೋ ಮಾಡೋದಿಲ್ವಲ್ಲ, ಆ ಉದ್ದೇಶಕ್ಕೆ ಇಷ್ಟೆಲ್ಲ ಕಾರಣ ಆಯ್ತದೆ. ನೀವು ಮಾಡೋದು ದಾನ ಧರ್ಮನೇ ನಿಮ್ಮ ಮಕ್ಕಳನ್ನು ಕಾಪಾಡೋದು, ನಿಮ್ಮನ್ನು ಕಾಪಾಡೋದು. ಅನ್ನ ಅಂತ ಬಂದವ್ರಿಗೆ ಅನ್ನ ಇಕ್ಕಿ, ನೀರಂತವು ಬಂದವ್ರಿಗೆ ನೀರು ಕೊಡಿ. ನಾಯಿ ಸಾಕ್ತಿರಲ್ವ, ಅದಕ್ಕೂ ನೋಡ್ಕೊಳ್ಳಿ. ಪಕ್ಷಿಗೂ ನೀರು ಇಕ್ಕಿ ಒಳ್ಳೇದಾಯ್ತದೆ. ಇವತ್ತು ಮಂಗಳವಾರ. ಅಂಗಾರಕ ಅಂದರೆ ತುಂಬ ಅಂಗಂಗೆಲ್ಲ ಗಾಯ ಆಯ್ತವೆ. ಒಬ್ಬ ನೋಡು, ಎಷ್ಟೇ ಕಷ್ಟ ಆದ್ರೂ ಅಂಗಾರಕ ಶುರುವಾದರೆ ಗಾಯಗಳು, ಹುಣ್ಣು, ಕಾಲು ಬಾದ್ಕೊಂಬೋದು, ಕೈಕಾಲು ಊದ್ಕೊಂಬೋದು, ಇವೆಲ್ಲ ಆಯ್ತದೆ. ಅದೆಲ್ಲ ಭಗವಂತನ ನೇಮಕ್ಕೆ, ಇವೆಲ್ಲ ತಿಳುವಳಿಕೆ ಇದ್ದು ಮಾಡ್ಕೋಬೇಕು. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಸಂಸ್ಥಾನ ಮಾಡೋದ್ರಿಂದ ನಾವು ಈ ವಿಡಿಯೋ ಮಾಡ್ತೀವಿ. ನಮ್ಮದು ಒಂದು ಚಿಕ್ಕದು ದೇವಸ್ಥಾನ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ನಿಮ್ಮ ಕೈಲಾದಷ್ಟು ದಾನ ಸಹಾಯ ಮಾಡಿ. ನಿಮಗೂ ಧರ್ಮ ಬರ್ತದೆ, ಆ ದೇವಸ್ಥಾನಕ್ಕೂ ಒಂದು ಅಭಿವೃದ್ಧಿ ಆಯ್ತದೆ. ನಿಮ್ಮ ಕೈಲಾದಷ್ಟು ನೀವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಯಾರಿಗೂ ಕೇಳೋದಿಲ್ಲ. 1 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, ಒಂದು ಸಿಮೆಂಟ್ ಮೂಟೆ ಆಗಲಿ, ಒಂದು ಕಲ್ಲು ಆಗಲಿ, ಒಂದು ಆರ ಬ್ಲಾಕ್ ಆಗಲಿ, ಮರಳಾಗಲಿ, ನಿಮ್ಮ ಕೈಲ ಎಷ್ಟಾಯ್ತದೋ ಅಷ್ಟು ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಅಲ್ಲ. ನಾವೇನು ಮಾಡ್ತೀವಿ ಅದು ಭಗವಂತದಾಗ ಲೆಕ್ಕ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಿ. ಕೆಲವರು ಏನು ಗೊತ್ತಾ, ಮೋಸ ಮಾಡೋರಿಗೆ ಕೊಡ್ತಾರೆ. ಮೋಸ ಮಾಡದಿದ್ದವ್ರಿಗೆ, ಧರ್ಮವಾಗಿ ನಡೀತೀವಿ ಅನ್ನೋರಿಗೆ ಯಾರಿಗೂ ಅನ್ನನೂ ಕೊಡೋದಿಲ್ಲ. ಹೋಗಯ್ಯ ಮುಂದಕ್ಕೆ ಅಂತಾರೆ. ಯಾಕೆಂದರೆ ಎಲ್ಲರನ್ನೂ ಕಳ್ಳರ ಥರನೇ ನೋಡ್ತಾರೆ. ಆ ಕಳ್ಳರು ಯಾರು, ಒಳ್ಳೆಯರು ಯಾರು ಅಂತ ಯೋಚನೆ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನು. ನಮ್ಮ ಹತ್ರನೂ ಕಷ್ಟ ಅಂತ ಬರ್ತಾರೆ. ಕಷ್ಟ ಅಂತ ಬಂದಾಗ ನಾವು ಪರಿಹಾರ ಮಾಡ್ತೀವಿ. ಮಾಡ್ದಾದ್ಮೇಲೆ ಹೊಂಟೋಯ್ತಾರೆ. ಎಲ್ಲರನ್ನೂ ನಾವು ಅದೇ ಥರ ನೋಡೋಕ್ಕಾಗೋದಿಲ್ಲ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ನೋಡಬೇಕು. ನಮ್ಮದು ತಪ್ಪಿದೆ ಅದರಲ್ಲಿ. ಆ ಉದ್ದೇಶಕ್ಕೆ ನಾವು ನಿಮ್ಗೆ ಹೇಳೋದು ಏನಿಲ್ಲಪ್ಪ, ಅಲ್ಲಿ ದುಡ್ಡಿಕ್ಕಿರಿ, ಕೆಲಸ ಮಾಡಿಸ್ಕೊಂಡು ಹೋಗ್ರಿ ಅಂತ ಅಂದರೆ ನಾವು ಸೊರೊಯ್ತೀವಿ. ಆದರೆ ಅದಲ್ಲ ನಮ್ಮ ಧರ್ಮ. ಏನು ಗೊತ್ತಾ, ಕಷ್ಟ ಅಂತ ಬಂದಾಗ ಪರಿಹಾರ ಮಾಡೋದೇ ನಮ್ಮ ಧರ್ಮ ಅಂತ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಕೆಲವರು ರಾತ್ರಿ ಆಗಲೆಲ್ಲ ಮಾಡಿದ್ರು ಅದಕ್ಕೆ ಮೋಸ ಮಾಡಿ ಹೊಂಟೋಯ್ತಾರಿಲ್ಲ. ದೇವ್ರ ಹತ್ರ ಲೆಕ್ಕ ಇರ್ತದೆ ಅಂದ್ಬಿಟ್ಟು ಕೈ ಮುಗಿದು ಸುಮ್ಮನೆ ಆಗ್ಬಿಡ್ತೀವಿ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಇಷ್ಟೆಲ್ಲ ವಿಡಿಯೋ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಕ್ಕೆ ಹೋಯ್ತಾನೆ ಇರ್ತದೆ. ಯಾರು ದಾನ ಧರ್ಮ ಇರ್ತದೋ ಅವ್ರು ಮಾಡ್ತಾರೆ. ಮಾಡದಿರೋರು ನೆಮ್ಮದಿಗಿರ್ರಿ, ಏನು ತೊಂದರೆ ಇಲ್ಲ. ನಿಮ್ಮ ಕೈಲಾದರೆ ಮಾಡಿ, ಕೈಲಾಗದೇ ಇದ್ರೆ ಸುಮ್ಮನೆ ಎತ್ಬಿಡಿ. ಭಗವಂತ ಅಂತ ಕೈ ಮುಗಿದು ಸುಮ್ಮನೆ ಆಗ್ಬಿಡಿ.